ಹಲೋ, ನಾನು. ಯಾರು? ನಾನು ರೀ, ನಂದಿನಿ. ಯಾವ? ನಿಮಗೆ ಮದುವೆ ಅಂತ ಒಂದಾಗಿತ್ತು, ನೆನಪಿದೆಯಾ? ಮಗು ಅಂತೊಂದಿದೆ, ಅದಾದರೂ ನೆನಪಿದೆಯಾ? ತಲೆ ಕೆಟ್ಟ ಕ್ಷಣದಲ್ಲಿ ಚೆಕ್ಕಿಗೆ ಸೈನ್ ಹಾಕಿಸ್ಕೊಂಡು ಹೋಗಿ ಸಾಲ ಅಂತ ತೆಗ್ದಿದ್ದೀರಿ. ಸಹಿ ಹಾಕಿದ ಧರ್ಮಪತ್ನಿ ನಂದಿನಿ ನೆನ್ಪಿಗೆ ಬಂತಾ? ನೀನೇನೆ? ಎಲ್ಲಿದ್ಯಾ? ಮನೇಲಿ. ನಮ್ಮನೆಗೆ ಬಂದ್ಬಿಟ್ಯಾ? ಸೇರ್ಸಿದ್ರ? ಅಪ್ಪನ ಮನೇಲಿ. ಅದೇಳು. ಆಗಿದೆಯಾ? ಎಲ್ಲಿದ್ದೀರಾ? ಒಂದು ಇಂಪಾರ್ಟೆಂಟ್ ಮೀಟಿಂಗು. ಯಾಕೆ? ಮನೆ ಕಡೆ ಬನ್ನಿ, ಮಾತಾಡೋದಿದೆ. ಯಾಕೆ? ನಿಮ್ಮಪ್ಪ ಮುದುಕ ಮನೆಯಿಂದ ಹೊರಗಾಗ್ತೀನಿ ಅಂತಿದ್ದಾನ? ಮನೆ ಕಡೆ ಬನ್ನಿ ಹಿಂದೆ. ಓಹೋ, ಹೆರಿಗೆಗೆ ಅಂತ ತವ್ರಿಗೆ ಹೋದೋಳು ಧಿಮಾಕಲ್ಲಿ ಅಲ್ಲೇ ಟಿಕಾಣಿ ಹುಡ್ದೆ. ಈಗೇನು? ಈಗೇನು, ಬರ್ತಿರೋ ಇಲ್ವೋ? ನಾನು ಅಹಂಕಾರದಲ್ಲಿ ಹೇಳ್ಬೋದಲ್ಲ, ಬರೋಕ್ಕಾಗಲ್ಲ, ಅದೇನು ಮಾಡ್ಕೋತೀಯ ಮಾಡ್ಕೊ ಅಂತ. ಸಭ್ಯ ನಾನು, ಹಾಗನ್ನೋಲ್ಲ. ಕೈ ಹಿಡಿದು ಅಗ್ನಿ ಸುತ್ತ ಸಪ್ತಪತಿ ತುಳಿದಿದ್ದೀನಿ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿ ಚರಾಮಿ, ಅಗ್ನಿ ಸಾಕ್ಷಿಯಾಗಿ ಕೊಟ್ಟ ಮಾತು. ಬರ್ತೀನಿ. ಈಗಲೇ ಬಂದ್ಬಿಡ್ಲ, ಇನ್ನ ಸಂಜೆ ಬಂದ್ರು ಆಗುತ್ತಾ? ತಲೆ ಕೆಟ್ಟು ನಾಡ್ತಿದೆ, ಬನ್ರಿ. ನೋಡ, ನಿಮ್ಮ ಅಪ್ಪಂಗೆ ಹೇಳ್ಬಿಡು, ಕೆಟ್ಟದಾಗ ಮಾತಾಡಬಾರ್ದು. ಹಾ, ಆಯ್ತು, ಬನ್ನಿ. ಲಗೇಜ್ ತಗೊಂಡು ಬಂದ್ಬಿಡ್ಲಾ, 1-2 ದಿನ ಇರೋ ಹಾಗೆ? ನಿಮ್ಗೆ ನಾಚಿಕೆ ಹೇಸಿಕೆ ಅನ್ನೋದೇ ಇಲ್ವಾ? ಓಯ್ಯ, ಬಿಟ್ಟು ಹೋದೋಳು ನೀನು, ನಾಚಿಕೆ ಇಲ್ಲದೆ ಫೋನ್ ಮಾಡಿದ್ಯಾ? ನಾನೇನು ಮಾಡಿದ್ದೀನಿ ಅಂತ ನಾಚಿಕೆ ಪಟ್ಕೊಳ್ಳೆ? ಬರ್ತೀನಿ ಬಿಡ. ಏನೇ ಇದ್ದಕ್ಕಿದ್ದಾಗೆ ಫೋನು? ಏನು ಪ್ರಾಬ್ಲಮ್? ನೋಟಿಸ್ ಬಂದಿದ್ಯಾ ಫೈನಾನ್ಸ್ ಕಾರ್ಪೊರೇಷನ್ ಇಂದ? ಬಂಗಾರಿ ಯಾರೇ ನೀ ಬುಲ್ಬುಲ್, ಸಿಂಗಾರಿ ಯಾರೇ ನೀ ಬುಲ್ಬುಲ್. ಮನೆ ಬಿಟ್ಟು ಬಂದೆ ಅಂದರು, ಮನ್ಸಿಗೆ ಬೇಜಾರಾಯ್ತು. ಕಷ್ಟ ಸುಖಕ್ಕಾಗ್ದವರು ಸ್ವಂತ ಅಂತ ಆಗತ್ತೆಯೇ? ಏನು ಮಾಡಬೇಕು ಅಂತಿದೀಯಾ ಮುಂದೆ? ಗೊತ್ತಿಲ್ಲ ಮಾವ. PUCಗೆ ಕಾಲೇಜ್ ಬಿಟ್ಟೆ ಅಲ್ವಾ? ಕೆಲಸ ಕಾರ್ಯ ಮಾಡಬೇಕು ಅಂತಿಲ್ಲ ಬಿಡು, ಕ್ವಾಲಿಫಿಕೇಷನ್ನೇ ಇಲ್ಲ. ಇನ್ನು ಕೂಲಿ ನಾಲಿ ಮಾಡೋದಕ್ಕೆ ಮೈ ಬಗ್ಗಲ್ಲ, ವಂಶಕ್ಕೆ ಆಗ ಬರಲ್ಲ. ಏನಿದ್ರು ಆಸ್ತಿಲಿ ಪಾಲು ಕಿತ್ಕೋಬೇಕು, ತಿನ್ನಬೇಕು, ಬದುಕಬೇಕು ಅಷ್ಟೇ. ಎಷ್ಟು ದಿನ ಅಂದರೆ ಎಷ್ಟು ದಿನ ಅಮ್ಮನ ಹೆದರಿಸಿ ಕಿತ್ಕೊಂಡು ತಿನ್ನೋದು? ಇವತ್ತಲ್ಲ ನಾಳೆ ತನಕ ಮುಗಿಯುತ್ತೆ, ಅವಳು ಜವಾಬ್ದಾರಿ ಏನೂ ಇಲ್ಲ ಅಂತ ಆಗುತ್ತೆ. ಅಲ್ಲಿಗೆ ಭಯ ಹೋಯ್ತು, ಏನು ಹುಟ್ಟಲ್ಲ. ಕಷ್ಟ ಕೊಟ್ಟವನು ನೀನು, ಮತ್ತೆ ಹತ್ರ ಸೇರಿಸಲ್ಲ, ಇನ್ನು ರಸ್ತೆನೇ. ಏನು ಮಾಡಬೇಕು ಅಂತೀಯ? ಹೇಳಿದ್ರೆ ಕೇಳ್ತೀಯ? ಈಗ ಸಂಪೂರ್ಣ ಅಧಿಕಾರ ಅವಳ ಕೈಲಿದೆ. ಇನ್ಸ್ಪೆಕ್ಟರ್ ಮನ್ಸು ಮಾಡಿ ಅವಳ ವಿರುದ್ಧ ಒಂದು FIR ಫೈಲ್ ಮಾಡಿದ್ರೆ ತನಿಖೆ ಅಂತ 1-2 ತಿಂಗಳು ಜೈಲಾಗುತ್ತೆ. ಆಮೇಲೆ ಕೇಸು, ನ್ಯಾಯಾಲಯದಲ್ಲಿ ನಿರ್ಧಾರ ಆಗೋವರೆಗೂ ಬಂಧನ. ಅವಳು ಒಳಗಿದ್ದಾಗ ಸಂಸ್ಥೆ ನೋಡ್ಕೊಳ್ಳೋರು ಯಾರು? ಕಾನೂನಿನ ಪ್ರಕಾರ ನೀನೊಬ್ಬನೇ ಹಕ್ಕದಾರ. ಒಂದು ಅಪ್ಲಿಕೇಶನ್ ಹಾಕಿ ನ್ಯಾಯಾಲಯದ ಮೂಲಕ ಆದೇಶ ಹೊರಡಿಸ್ಬೋದಪ್ಪ. ಸಾಧ್ಯನಾ? ಸಾಧ್ಯ. ಮತ್ತೆ ಮಾಡಿ. ನಿನ್ನ ಸಹಕಾರ ಇದೆಯಾ? ಕಣಿ ಕೇಳ್ತಿರಲ್ಲ ಮಾವ, ಚಕ್ರಾಧಿಪತ್ಯ ಕೊಡಿಸ್ತೀನಿ, ಸಹಕಾರ ಇದೆಯಾ ಅಂತ. ಇದರಲ್ಲಿ ಅಸಹಕಾರದ ಪ್ರಶ್ನೆ ಎಲ್ಲಿ ಬಂತು? ಸಹಕಾರ ಬೇಕಾದ್ದು ಈಗಲ್ಲ, ಮತ್ತೆ ಅಧಿಕಾರ ಕೈಗೆ ಬರುತ್ತೆ, ನಂತರ ಇರುತ್ತಾ? ಅಂದ್ರೆ
ನಿಮ್ಮಮ್ಮ, ವೆಂಕಟೇಶ, ಅನಿಲ, ಸಾಧ್ಯವಾದರೂ ಗೋವಿಂದರಾಯ, ಈ 4 ಜನ ಕನಿಷ್ಠ 6 ತಿಂಗಳಾದರೂ ಒಳಗಿರಬೇಕು. ಮಾಡೋರು ಯಾರು? ಇನ್ಸ್ಪೆಕ್ಟ್ರು. ಅವನ ಕೈಲಿದೆ ಅಧಿಕಾರ. ಕೇಸು ಅಂತ ದಾಖಲಾದರೆ ಸದ್ಯಕ್ಕೆ ಹೆದರಿಸ್ತಿದ್ದಾನೆ, ಎಷ್ಟು ಬೇಕೋ ಅಷ್ಟು ಕಿತ್ಕೋತಿದ್ದಾನೆ. ಕೇಸು ಅಂತ ದಾಖಲಾದರೆ ಇವನ ಕೈ ಬಿಡುತ್ತೆ, ಸಂಪಾದನೆ ನಿಲ್ಲುತ್ತೆ. ಅದಕ್ಕೆ ತನಿಖೆ ಅಂತ ಇವನು ಕಾಲು ಮುಂದುವರಿಸ್ತಾನೆ ಇರ್ತಾನೆ. ಹೇಳಬೇಕು ನಾವು, ಸಾಕಯ್ಯ ತನಿಖೆ, ಹಾಕು ಕೇಸು, ಎಲ್ಲರೂ ಒಳಗೋಗ್ಲಿ ಅಂತ. ಲಾಭ ಇಲ್ಲದೆ ಮಾಡ್ತಾನೆ. ಕೊಡೋಣ. ನೀನು ಸಿದ್ಧನಾ? ಅಮ್ಮನಾಣೆ. ಆಮೇಲೆ ಕೈ ಕೊಡಬಾರ್ದು. ನಿನ್ನಾಣೆ ಮಾವ. ಬರ್ತಾಡ ನೀವಿಲ್ಲೇ. ಅಮ್ಮನಾಣೆ ಅಂತೀಯ, ನನ್ನಾಣೆ ಅಂತೀಯ, ನಿನ್ನಾಣೆ ಅನ್ನಲ್ಲ ನೋಡು. ಅನ್ನಲೇ, ನಿನ್ನಾಣೆ ಅಂತ ಅನ್ನ. ನನ್ನಾಣೆ. ಫೋನ್ ಕೊಡಿಲ್ಲಿ. ನಾನು ನಾಗರಾಜ. ಹೇಳ್ರಿ. ಸಾರ್ ಹತ್ರ ಮಾತಾಡಿದ್ದೀನಿ, ಮುಂದುವರಿಬೋದು. ಸರಿ, ಹಾಗಾದ್ರೆ ಕರ್ಕೊಂಡು ಬನ್ನಿ ಅವ್ರನ್ನು. ಬೆಳಿಗ್ಗೆ ಸಿಗ್ತೀನ, ಬರ್ಲಾ? ಮಾವ, ಏನು? ವಾಚ್ಮ್ಯಾನ್ಗೆ ಹಣ ಕೊಟ್ಟಿದ್ ನೀನೇ ಅಂತೆ, ಹೌದಾ? ಅದ್ಯಾಕೆ ನೀನ್ ಕೊಟ್ಟೆ? ಅವನ್ನ ತಲೆ ಮರೆಸ್ಕೊಂಡೆ. ನೀನ್ ಜವಾಬ್ದಾರಿನ ಅಪ್ಪನ ಕೊಲೆಗೆ? ಹಲೋ. ಕಾನೂನಲ್ಲಿ ಸಮಾರಂಭ ಮುಗಿದ ಕೂಡಲೇ ಹೋಗ್ಬೋದು ಅಂತಿದೆ. ಮುಗಿದ ನಂತರ ತನಿಖೆ ಅಂದರೆ ಕಷ್ಟ, ಪುರಾವೆಗಳು ಸಿಗಲ್ಲ. ಸರ್, ನಿಮ್ಮನ್ನು ಕರೆದಿದ್ದಾರಲ್ವಾ? ಹೌದು. ಅತಿಥಿಯಾಗಿ ಹೋಗಿ ಅಲ್ಲಿ ಅರೇಂಜ್ಮೆಂಟ್ಸ್ ಏನಿದೆ, ಸಂಬಂಧಪಟ್ಟವ್ರು ಯಾರು ಗುರುತಿಸಿ. ಸಂಜೆ ನಾನು ಜನನ ಕಳಿಸ್ತೀನಿ, ತನಿಖೆ ಮುಂದುವರಿಸಿ. ತಪ್ಪಾಗಲ್ವಾ? ಕಳ್ತನ ಆಗಿರೋದು ಸತ್ಯ, ದಾರಿ ಯಾವ್ದು ಹಿಡಿಬೇಕು ಅದು ಜಿಜ್ಞಾಸೆ. ಈಗ ನೀವು ಬೆಳಗ್ಗೆ ಹೋಗದೆ ಇದ್ರೆ ಅನುಮಾನ ಬರುತ್ತೆ, ಸಂಜೆ ತನಿಖೆಗೆ ಹೋದಾಗ ಎಚ್ಚರದಲ್ಲಿರ್ತಾರೆ, ಕಷ್ಟ ಆಗತ್ತೆ. ಬದಲಿಗೆ ಪರ ನಿಂತರೆ ಮೈ ಮರಿತಾರೆ, ತನಿಖೆ ಸುಲಭ. 6 ಜನ ಬೇಕಾಗ್ಬೋದು. ನಂಬಿಸಿ ಮೋಸ ಮಾಡಿದ ಭಾವ ಅವ್ರಿಗೆ ಬರುತ್ತೆ. ಸ್ನೇಹ ಇರಲಿಲ್ಲ ಸರಿ, ಆದರೆ ಶತ್ರು ಆಗಿರಲಿಲ್ಲ. ಇನ್ನು ಮುಂದೆ ಶತ್ರು ಆಗಿ ನಿಲ್ತಾರೆ. ಇದೇ ಊರಲ್ಲಿ ಮುಂದುವರೆದ್ರೆ ಸಮಸ್ಯೆ ಆಗತ್ತೆ ಸರ್. ಯೋಚನೆ ಮಾಡಿ ನೋಡಿ. ನೀವು ಇಕ್ಕಟ್ಟಿಗೆ ಸಿಕ್ಕಾಕೋಬಾರ್ದು ಅನ್ನೋ ಮನಸ್ಸಿದ್ರೆ ಬೇರೆ ಯಾರನ್ನಾದರೂ ಕಳಿಸ್ತೀನಿ. ಅವರು ತನಿಖೆ ಮಾಡಲಿ, ನಂತರದ ಕೆಲಸ ನೀವು ಮಾಡಿ. ನಿಮ್ಮ ಮೇಲೆ ತಪ್ಪಿರಲ್ಲ. ಏನು? ಇಲ್ಲ, ಅವಮಾನ ಆಗಿದೆ. 10 ಕಡೆ ಸುಳ್ಳು ಹೇಳಿ ವ್ಯಕ್ತಿತ್ವಕ್ಕೆ ಮಸಿ ಬೆಳೆದಿದ್ದಾರೆ. ಪ್ರತೀಕಾರ ಅಂತ ಅಲ್ಲ, ಒಮ್ಮೆ ಸೆಟದು ನಿಂತು ಜೀವಂತವಾಗಿದ್ದೀನಿ ಅಂತ ಸಾಧಿಸಿ ತೋರಿಸೋ ಆಸೆ. ಇದಾಗ್ಲಿ ಬಿಡಿ, ಸಹಾಯಕ್ಕೆ ನೀವು ಜನಾನ್ ಕಳಿಸಿ. ಏನ್ ಇಷ್ಟು ಬೇಗ? ಕಾಲೇಜ್ಗೆ ಹೋಗ್ಲಿಲ್ವಾ? ಈಗ ಬಂದೆ. ಎಲ್ಲಿ ನಂಜುಂಡ? ಲೇಟ್ ಆಗತ್ತೆ ಅಂದ. ಅವನಿದ್ರೆ ಸಮಸ್ಯೆ, ಇಲ್ಲದೆ ಇದ್ರೆ ನೆಮ್ಮದಿ. ಎಲ್ಲಿ ನಿಮ್ಮಪ್ಪ? ಅವರು ಲೇಟಾ? ಊಟಕ್ಕೆ ಬರೋಲ್ವಾ? ಬಹಳ ಸಂತೋಷವಾಗಿದ್ಯಾ?
ಹೊಟ್ಟೆ ತುಂಬ ಹಾಲು ಕುಡ್ದಾಗಿದೆ. ಪ್ರಮೋಷನ್ ಬಂತಾ? ಇಲ್ಲ. ಸಂಬಳ ಜಾಸ್ತಿ ಆಯ್ತಾ? ಹ್ಮ್. ಮತ್ತೆ ಸೆಲೆಬ್ರೇಟ್ ಮಾಡಬೇಕು ಅನ್ನಿಸ್ತಿದೆ. ಐ ಆಮ್ ಎಕ್ಸೈಟೆಡ್. ಬೇರೆಯವ್ರಿಗೆ ಕಷ್ಟ ಆದರೆ ನಾವು ಸಂತೋಷ ಪಡಬಾರ್ದು, ಆದರೆ ಕೆಟ್ಟವ್ರಿಗೆ ಶಿಕ್ಷೆ ಆದರೆ ಸಂತೋಷ ಆಗುತ್ತಲ್ವಾ? ಅಡುಗೆ ಮಾಡಬೇಡ, ಹೊರಗೆ ಹೋಗೋಣ ಊಟಕ್ಕೆ. ನೀನು ಹೇಳಿದ ಹೋಟ್ಲು, ನೀನು ಫಿಕ್ಸ್ ಮಾಡಿದ ಮೆನು. ಯಾಕೆ ಹಾಗೆ ನೋಡ್ತಿದ್ಯಾ? ಹೊರಡು. ಏನಾಯ್ತು? ರಾಜಾರಾಯರು ಮನೆ ಕಟ್ಟಿ ಮುಗಿಸಿದ್ದಾರೆ. ಮುಂದಿನ ವಾರ ಗೃಹ ಪ್ರವೇಶ ಆಯ್ತು. ದೊಡ್ಡ ಮನೆ ಕಟ್ಟಿದ್ದಾರೆ. ಎಲ್ಲರ ಹತ್ರ ಹೇಳ್ಕೋಬೇಕು, ಎಲ್ಲರ ಮುಂದೆ ಮೆರಿಬೇಕು. 1000 ಜನನ್ ಕರೆದಿರ್ತಾರೆ. ಶಾಮಿಯಾನ, ಲೈಟ್ಸು, ಕುರ್ಚಿ ಎಲ್ಲ ಬಂದಿರುತ್ತೆ. ಸರಿ, ಅಲ್ಲಿ ಬಂದೋರ್ಗೆಲ್ಲ ಹೊಟ್ಟೆ ಬಿರಿಯೋ ಹಾಗೆ ಊಟ. ಹಾಗಿರುತ್ತೆ ತಯಾರಿ. ಖುಷಿಲಿ ಅವ್ರು ಕುಣಿಬೇಕು, ನೀನ್ ಯಾಕೆ ಕುಣಿತಿದ್ಯಾ? ಆವತ್ತು ಅಲ್ಲಿಗೆ ನಾನು ನಮ್ಮ ಇಲಾಖೆಯ ಇನ್ನಿಬ್ಬರನ್ನ ಕರ್ಕೊಂಡು ವಿಚಾರಣೆಗೆ ಹೋದ್ರೆ ಹೇಗಿರುತ್ತೆ? ಅಂದ್ರೆ ನಮ್ಮಲ್ಲಿ ಒಂದು ಕಾನೂನಿದೆ. ಈ ಥರ ಸಮಾರಂಭ ನಡೆದ್ರೆ ಹೋಗಿ ಕೂತು ಖರ್ಚು ವೆಚ್ಚದ ಬಗ್ಗೆ ಕೇಳಬಹುದು, ಲೆಕ್ಕ ತೋರಿಸಿ ಅನ್ಬಹುದು. ಎಲ್ರೆದ್ರಿಗೋ ಯಾಕಾಗಬಾರ್ದು? ಹೋಗ್ತಿದ್ಯಾ ನೀನು? ಮೇಲ್ನೋರ್ಗೆ ಒಂದು ವರದಿ ಕಳಿಸಿದ್ದೆ, ಅವರಿಂದ ಪರ್ಮಿಷನ್ ಬಂದಿದೆ. ವಿಷಯ ಕಾನ್ಫಿಡೆನ್ಷಿಯಲ್, ಯಾರಿಗೂ ಹೇಳ್ಬೇಡ. ಆ ಮನುಷ್ಯ ಅವನ ಹೆಂಡತಿ ಅದ್ದೂರಿಯಾಗಿ ತಯಾರಿ ಮಾಡಿರ್ತಾರೆ. ನೆಂಟ್ರಿಷ್ಟ್ರು, ಬಂಧುಗಳು ಎಲ್ಲ ಸೇರಿರ್ತಾರೆ. ನಾನು ಜೀಪ್ ತಗೊಂಡು ಅಲ್ಲಿಗೆ ಹೋಗಿ ಪ್ರತಿಯೊಂದಕ್ಕೂ ಲೆಕ್ಕ ಕೇಳ್ತೀನಿ. ಅಲ್ಲಿಗೆ ಬಂದಿರೋರ್ಗೆಲ್ಲ ಅನ್ಸುತ್ತೆ ಅಲ್ವಾ, ಆ ಮನುಷ್ಯ ತೆರಿಗೆ ಕದ್ದಿದ್ದಾನೆ. ಅವಮಾನ ಆಗತ್ತೆ. ನನಗಾಗಿಲ್ವಾ? ಕಾಯ್ತಿದ್ದೆ ಇಂಥ ಒಂದು ಅವಕಾಶಕ್ಕೆ. ಗಂಡ ಹೆಂಡತಿ ಆಫೀಸಿಗೆ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು. ಊರೆಲ್ಲ ನನ್ನ ಬಗ್ಗೆ ಸುಳ್ಳು ಹೇಳ್ಕೊಂಡು ತಿರುಗಿದ್ದಾರೆ. ಒಂದು ಸಾರ್ತಿ ಅವರು ಅನುಭವಿಸ್ಲಿ. ಕೆಲಸಕ್ಕೆ ಸೇರಿದ ಇಷ್ಟು ವರ್ಷದಲ್ಲಿ ಯಾವುದೋ ಸಾಧನೆ ಅಂತ ಅನ್ನಿಸ್ತಾ ಇದೆ. ಸಂತೋಷ ಆಗಿದೆ ಕಣೆ. ಯು ವಾಂಟ್ ಟು ಸೆಲೆಬ್ರೇಟ್? ಖಂಡಿತ. ಹೋಗೋಣ ನಡಿ. ಅಮ್ಮ, ಒಂದ್ ಸಣ್ಣ ವಿಷಯ. ಇದು ರಿಲೆವೆಂಟ್ ಹೌದೋ ಅಲ್ವೋ ಗೊತ್ತಿಲ್ಲ. ಏನು? ಅಪ್ಪನ ಕೈಯಲ್ಲಿ ಮೊನ್ನೆ 1000 ರೂಪಾಯಿ ಇತ್ತು. ಯಾರೋ ಪೂಜೆಗೆ ಕರ್ಸಿರ್ತಾರೆ, ಕೊಟ್ಟಿರ್ತಾರೆ. ಅಲ್ಲಿ ಗೃಹ ಪ್ರವೇಶ ಇವರೇ ಒಪ್ಕೊಂಡ್ ಹಾಗಿದೆ. ಅವ್ರ ವೃತ್ತಿ ಅವ್ರಿಗೆ, ನಿಂದು ನಿನಗೆ, ಒಂದಕ್ಕೊಂದು ಸಂಬಂಧ ಇಲ್ಲ ಅಲ್ವಾ? ಅವರಲ್ಲಿ ಪೂಜೆಗೆ ಕೂತಿದ್ದಾಗ ನೀನ್ ಇನ್ಸ್ಪೆಕ್ಷನ್ಗೆ ಹೋದ್ರೆ ಸಮಸ್ಯೆ ಆಗತ್ತಾ? ಅಥವಾ ನೀನ್ ಹೀಗೆ ಇನ್ಸ್ಪೆಕ್ಷನ್ ಹೋಗ್ತೀಯಾ ಅಂತ ಗೊತ್ತಾಗಿ ಅವರೇ ಅಪ್ಪನ್ನ ಕರೆಸಿ ಈ ಕೆಲಸ ವಹಿಸಿರ್ಬೋದಾ? ನೆಲೆ ಕಾಣದೆ ನರಳ್ತಿದ್ದೆ, ನಿನಗೆ ದುಂಬಾಲ್ ಬಿದ್ದೆ. ಸದ್ಯಕ್ಕೆಲ್ಲ ಸಿಕ್ಕಿದೆ, ಬದುಕು ಅತಂತ್ರ ಅಂತ ಅನಿಸ್ತಿಲ್ಲ. ಕೃತಜ್ಞತೆ ಏನಿದ್ರು ನಿನಗೆ ಹೇಳಬೇಕು. ಥ್ಯಾಂಕ್ಸ್. ರಘುನ್ ಭೇಟಿಯಾಗಿ ಎಷ್ಟು ದಿನ ಆಯ್ತು? ಹದಿನೈದು ದಿನದ ಮೇಲೆ. ಫೋನು ಅಂತ ಬಂದು ಅವನಾಗೆ ಫೋನ್ ಮಾಡಿದ್ದೇ ಇಲ್ಲ. ನೀನ್ ಮಾಡಿ ಅವನು ಪ್ರತಿಕ್ರಿಯಿಸಿದ್ದು ವಾರದ ಮೇಲೆ. ನಿಶ್ಚಿತಾರ್ಥ ಆಗ್ಲಿ, ನಂತರ ಮದುವೆ ಎಂದ. ದಿನ ಹತ್ರ ಬರ್ತಿದ್ದ ಹಾಗೆ ಇವನ್ ಕಳೆದು ಹೋಗ್ತಿದ್ದಾನೆ. ಓಡಾಟಗಳಿರುತ್ತೆ, ಟಿಕೆಟು, ವೀಸಾ, ಮಿಕ್ಕ ಕೆಲ್ಸಗಳು. ನನ್ನನ್ನು ಜೊತೆ ಕರ್ಕೊಂಡು ಅಲಿಬೋದಿತ್ತಲ್ವಾ? ನಿಂಗೇನ್ ಅನ್ಸತ್ತೆ? ನಮ್ದು ಅರೇಂಜ್ಡ್ ಮ್ಯಾರೇಜ್. ಬಂದು ನೋಡಿ ಅವನೊಪ್ಪಿ ನಾನೊಪ್ಪಿದ್ದು. ಅಸ್ತು ಅಂತಿದ್ದ ಹಾಗೆ ಅಲ್ದಾಟ ಶುರು.
ನೋಡೋ ಸಿನಿಮಾ ಇಲ್ಲ, ಹೋಗೋದು ಹೋಟೆಲ್ ಇಲ್ಲ. ಏನೋ ತಹತೈಕೆ ಇರುತ್ತೆ. ರಘುನಲ್ಲಿ ಅದಿಲ್ಲ ಅಲ್ವಾ? ತಣ್ಣಗಿದ್ದಾನೆ ಮನುಷ್ಯ. ಕುತೂಹಲ ಕೇಳ್ತಿದ್ದೀನಿ, ಅವನು ನಿನ್ ಮುಂದೆ ಬಂದು ಪ್ರೀತಿಸ್ತಿದ್ದೀನಿ ಅನ್ನ. ಮದ್ವೆ ಆಗ್ತೀನಿ ಇಂದ. ಅದಲ್ವೇ ಪ್ರೀತಿ ಪ್ರೇಮದ ಸಲ್ಲಪ್ಪ? ಇಲ್ಲ. ಮತ್ತೆ ಮದ್ವೆ ಆಗ್ತೀನಿ ಇಂದ. ಮುಂದೆ ನನಗಿತ್ತು ಅವನ ಬಗ್ಗೆ ವ್ಯಾಮೋಹ. ಹೇಳಿದ್ದಕ್ಕೆಲ್ಲ ಹ್ಞೂ ಅಂದೆ. ಅವನ್ಗಿಲ್ದೇ ಇರ್ಬೋದು, ನನಗಿದೆಯಲ್ಲ. ಈಗ ಗಂಡನ್ ಕರೆಸ್ಕೋತಾ ಇದ್ದೀನಿ. ಪ್ರೀತಿ ಪ್ರೇಮ ಅಂತಲ. ಬದುಕಿನಲ್ಲಿ ಭೇಟಿಯಾದ ಮೊದಲ ಗಂಡಸು. ಅಲಿಯೋಕೆ ಅವಕಾಶ ಆಯಿತು, ಕುತೂಹಲಗಳು ತಣಿಬೇಕಿತ್ತು. ಮನ್ಸಿಗೆ ಹೇಳ್ಕೊಳ್ಳೋಕೆ ಪ್ರೀತಿ, ಪ್ರಪಂಚಕ್ಕೆ ತೋರ್ಸೋಕೆ ಮದುವೆ. ಮದುವೆ ಅಂತಾದ್ಮೇಲೆ ಬಿಡೋದು ಕಷ್ಟ ಕಣೆ. ಇಷ್ಟ ಇರಲಿ ಇಲ್ಲದೆ ಇರಲಿ ಹೇಗ್ ಬೇಕು. ನಿರ್ಧಾರ ಏನಿದ್ರು ಮದುವೆಗೆ ಮುಂಚೆನೆ. ಬಿಟ್ರೆ ತಪ್ಪಿಲ್ಲ ಅಂತೀಯ? ರಘುಗೆ ನಿನ್ ಬಗ್ಗೆ ಕಾಡೋ ಭಾವನೆಗಳೇನೂ ಇಲ್ಲ. ಯಾವತ್ತೂ ನಿನ್ನ ಹತ್ರನೂ ಹೇಳಿಲ್ವಾ? ಆಸ್ತಿ, ಅದ್ರ ವಿಲೇವಾರಿ, ತನಗೆಷ್ಟು ಸಿಗತ್ತೆ, ನನಗೆಷ್ಟು ಕೊಡಿಸ್ತೀನಿ, ಅದ್ರ ಬಗ್ಗೆ ಚರ್ಚೆ ಆಗಿದೆಯೇ ಹೊರತು ನಿನ್ ಬಗ್ಗೆ ಆಗೇ ಇಲ್ಲ. ತನಧೀಂ ತನಧೀಂ ತಾಂ ತಧಿರನಾ ತನಧೀಂ ತನಧೀಂ ತಾಂ ತಧಿರನಾ. ಸ್ವಾರ್ಥಿ ಅವನು, ಅದ್ರ ಅರಿವಿಲ್ವಾ ನಿಂಗೆ? ತನಧೀಂ 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 ಇದೆ. ತನಧೀಂ ಧೀಂ ತಾಂ ತನ. ಕರ್ಕೊಂಡು ಹೋಗ್ತಾನೆ ಅನ್ನೋ ನಂಬಿಕೆ ಇದೆಯಾ? ತನಧೀಂ ತನಧೀಂ ತಾಂ ತಧಿರನಾ ತನಧೀಂ ತನಧೀಂ ತಾಂ ತಧಿರನಾ ತನಧೀಂ ತನಧೀಂ ತಾಂ ತಧಿರನಾ. ಬಾಳಿಸ್ತಾನೆ ಅನ್ನೋ ನಂಬಿಕೆ ಇದೆಯಾ? ಇವನ್ ಬಿಟ್ರೆ ಬೇರೆ ಮದ್ವೆನೇ ಆಗಲ್ಲ, ಅದ ಭಯ? ಇವನು ನೀನು ಉಪಯೋಗಿಸ್ಕೋತಾ ಇದ್ದಾನೆ, ಮುಗಿದ್ಮೇಲೆ ಕೈ ಬಿಡ್ತಾನೆ. ಸುಖ ಇಲ್ಲದ ಸಂಸಾರಕ್ಕಿಂತ ಕಷ್ಟದ ಒಂಟಿತನ ಮೇಲು ಕಣೆ. ಒಮ್ಮೆ ಪ್ರಯತ್ನಿಸ್ತೀನಿ. ನಿರ್ಧಾರ ಸರಿ ಇಲ್ಲ ಅಂತಾದ್ರೆ ಬಿಟ್ರಾಯ್ತು. ಕಲ್ಲಿಗೆ ತಲೆ ಚಚ್ಕೊಂಡು ಗಾಯ ಮಾಡ್ಕೊಂಡು ಆಮೇಲೆ ಯಾಕೆ ಬಿಡ್ತೀಯ? ಕಲೆ ಉಳಿಯತ್ತೆ ಕಣೆ. ಅವನು ನಮ್ಮಣ್ಣ. ನಿನ್ ಬಗ್ಗೆ ಯಾವುದೇ ಥರದ ಭಾವನೆಗಳು ಅವನಿಗಿಲ್ಲ, ಅದು ನನಗೆ ಗೊತ್ತು. ನಿನಗೂ ಆ ಉತ್ಕಟತೆ ಇಲ್ಲದೆ ಇದ್ರೆ ಈಗಲೇ ಸುಮ್ಮನಾಗು. ಮದುವೆ ಅಂತ ಆದ್ಮೇಲೆ ಬಿಡೋದು ಕಷ್ಟ ಕಣೆ.